ಸೇರಿ ಅಂತಿಮ ವಿಧಿವಿಧಾನವನ್ನ ನೆರವೇರಿಸಲಿಕ್ಕಿದ್ದಾರೆ. ಎಸ್.ಎಂ. ಕೃಷ್ಣ ಅವರ ಮೊಮ್ಮಗ ಅಮರ್ತ್ಯ ಅಗ್ನಿ ಸ್ಪರ್ಶವನ್ನ ಮಾಡಲಿಕ್ಕಿದ್ದಾರೆ ಅನ್ನುವಂಥ ಮಾಹಿತಿಯು ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಈಗಷ್ಟೇ ಕುಂಬಳಗೂಡು ಕ್ರಾಸ್ ಆಗಿದೆ ಪಾರ್ಥಿವ ಶರೀರ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಬಿಡದಿಯನ್ನ ತಲುಪಲಿಕ್ಕಿದೆ. ಸೊ ರಸ್ತೆಯುದ್ದಕ್ಕೂ ಪೊಲೀಸರ ಭದ್ರತೆ ಕೂಡ ಇದೆ. ನಾವು ಗಮನಿಸ್ತಾ ಇರ್ಬೋದು, ಫ್ಲೈಓವರ್ ಎಲ್ಲ ಇಡೀ ರಸ್ತೆಯುದ್ದಕ್ಕೂ ಜನ ನಿಂತಿದ್ದಾರೆ ಅವರ ಅಂತಿಮ ದರ್ಶನವನ್ನ ಪಡೆದುಕೋಬೇಕು ಅಂತ ಹೇಳಿ. ಹಾಗೆ ಹಲವು ವಿಚಾರಗಳಲ್ಲಿ ಎಸ್.ಎಂ. ಕೃಷ್ಣ ಅವರನ್ನ ಸ್ಮರಿಸುವಂತಹ ಕೆಲಸವೂ ಕೂಡ ಆಗ್ತಾ ಇದೆ. ಬೆಂಗಳೂರು ಇವತ್ತು ಈ ಹಂತವನ್ನ ತಲುಪಿದೆ ಅಂತಂದ್ರೆ ಅದಕ್ಕೆ ಎಸ್.ಎಂ. ಕೃಷ್ಣ ಅವರ ಕೊಡುಗೆ ಅಪಾರ. ಅಂತ ಎಸ್.ಎಂ. ಕೃಷ್ಣ ಅವರನ್ನ ನಾವು ಸ್ಮರಿಸ್ತೀವಿ ಅನ್ನುವಂತಹ ಮಾತನ್ನ ಇಲ್ಲಿ ಸೇರಿರುವಂತಹ ಅನೇಕ ಜನ ಹೇಳ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅಭಿಮಾನ, ಎಷ್ಟರ ಮಟ್ಟಿಗೆ ಅವರನ್ನ ನೆನೆಸ್ಕೊಳ್ಳುವಂತಹ ರೀತಿ ಅಂತಂದ್ರೆ ಪ್ರತಿಯೊಬ್ರು ಕೂಡ ಈ ಪಕ್ಷಾತೀತವಾಗಿ ತಮ್ಮ ಮನೆಗಳಿಂದ ಬಂದು ಒಂದೊಂದು ಹೂವಿನ ಹಾರವನ್ನ ಹಿಡ್ಕೊಂಡ್ ಬಂದಿದ್ದಾರೆ. ದಯವಿಟ್ಟು ವಾಹನವನ್ನ ಇಲ್ಲಿ ನಿಲ್ಸೋದಕ್ಕೆ ಅವಕಾಶ ಮಾಡಿಕೊಡಿ, ನಾವು ಅಂತಿಮ ದರ್ಶನವನ್ನು ಮಾಡ್ಕೋಬೇಕು ಅಂತ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಪೊಲೀಸರು ಇಲ್ಲೇ ನಿಂತು ನಮಸ್ಕಾರ ಮಾಡಿ ನಿಮ್ಮನ್ನ ಅಲ್ಲಿವರೆಗೂ ಬಿಡೋದಿಲ್ಲ, ಅಂತಿಮ ದರ್ಶನಕ್ಕೆ ಗಾಡಿಯನ್ನ ನಿಲ್ಸೋದಿಲ್ಲ ಅಂತ ಹೇಳ್ತಾ ಇದ್ರು ಕೂಡ ಇಲ್ಲ, ನೀವು ಅಂತಿಮ ದರ್ಶನಕ್ಕಾಗಿ ಇಲ್ಲಿ ಸ್ವಲ್ಪ ಹೊತ್ತಾದ್ರೂ, ಕೆಲವು ಕ್ಷಣ ಆದ್ರೂ, ಒಂದು 10 ಸೆಕೆಂಡ್ ಆದ್ರೂ ವಾಹನವನ್ನ ನಿಲ್ಲಿಸಬೇಕು, ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಭಾವುಕರಾಗಿ ಮನವಿಯನ್ನ ಮಾಡಿಕೊಳ್ಳುವಂತಹ ಕೆಲಸ ಕೂಡ ಆಗ್ತಾ ಇದೆ. ಆ ಪ್ರಕಾರವಾಗಿ ಸ್ವತಃ ಆ ವಾಹನದಲ್ಲಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರಿದ್ದಾರೆ. ಜನರನ್ನ ನೋಡ್ತಾ ಇದ್ದಂಗೆ ಅವರು ವಾಹನವನ್ನ ಸ್ಲೋ ಮಾಡೋದಕ್ಕೆ ಸೂಚನೆಯನ್ನ ನೀಡ್ತಾ ಇದ್ದಾರೆ. ಅಲ್ಲಲ್ಲಿ ವಾಹನ ಸ್ಲೋ ಆಗ್ತಾ ಇದೆ, ಜನ ಅಂತಿಮ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಅಲ್ಲಿಂದ ಮತ್ತೆ ಯಥಾವತ್ ಗಾಡಿ ಮೂವ್ ಆಗ್ತಾ ಇದ್ದಂತೆ ಜನ ಅಲ್ಲಲ್ಲಿ ನಿಂತು ಅಂತಿಮ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ, ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ. ಈ ಮೂಲಕ ಅಂತಿಮ ಯಾತ್ರೆ ಸಾಗ್ತಾ ಇದೆ. ಸ್ಮಿತಾ, ಓಕೆ ಸ್ಮಿತಾ, ಮತ್ತೊಂದು ನೋಡಿ, ಈಗ ಕರ್ನಾಟಕ ಸರ್ಕಾರ ಏನಿದೆ, ಮಹಿಳಾ ಮಂತ್ರಿ ಎಷ್ಟಿದ್ದಾರೆ ಹೇಳಿ? ಒಬ್ಬರೇ ಅಲ್ವಾ? ಲಕ್ಷ್ಮೀ ಹೆಬ್ಬಾಳ್ಕರ್. 20 ಅಂದರೆ ಒಟ್ಟು ಮಂತ್ರಿಗಳಾಗೋದೇ 33 ಜನ ಆಗೋದು, ಅದರಲ್ಲಿ ಒಬ್ಬರಿದ್ದಾರೆ ಅಷ್ಟೇ, ಲಕ್ಷ್ಮೀ ಹೆಬ್ಬಾಳ್ಕರ್. ನಾವು ಮಹಿಳಾ ಸಬಲೀಕರಣ ಅಂತ ಮಾತಾಡ್ತಾ ಇರ್ತೀವಿ. ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿ ಆಗಿದ್ರಲ್ಲ, ಎಷ್ಟಿರ್ಬೋದು ಹೇಳಿ ಮಹಿಳಾ ಮಂತ್ರಿಗಳು? 4 ಜನ ಮಹಿಳಾ ಮಂತ್ರಿಗಳು. ರಾಣಿ ಸತೀಶ್, ಆಮೇಲೆ ಎಲ್ಲ ಸಮುದಾಯ. ರಾಣಿ ಸತೀಶ್ ಮುಖ್ಯಮಂತ್ರಿ, ಮಂತ್ರಿ, ಸಂಸ್ಕೃತಿ ಸಚಿವೆ. ಆಮೇಲೆ ಮೋಟಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ. ಮನೋರಮಾ ಮಧ್ವರಾಜ್ ಮೀನುಗಾರಿಕಾ ಸಮಿತಿ. ನಫೀಸಾ ಫಜಲ್, ಯಾರು ಮಾಡಿದ್ದಾರೆ ಇಲ್ಲಿ ಮಹಿಳಾ ಹೆಣ್ಣು ಮಗಳನ್ನ ಮಂತ್ರಿಯಾಗಿ? ನಫೀಸಾ ಫಜಲ್ ಉನ್ನತ ವೈದ್ಯಕೀಯ ಶಿಕ್ಷಣ ಸಚಿವೆ. 4 ಜನ ಮಂತ್ರಿ. ನೆನೆ ಪಾಪ ಅವ್ರ ಅಂತಿಮ ದರ್ಶನಕ್ಕೆ ಬಂದಾಗ ಎಷ್ಟೋ ಜನ ಗೊತ್ತೇ ಇಲ್ಲ ಅವ್ರ ಮಂತ್ರಿ ಆಗಿದ್ದವರು. ಹೌದು, ಅಂದ್ರೆ ಅವ್ರು ಸ್ವಲ್ಪ ಇಂಗ್ಲಿಷ್ ಜಾಸ್ತಿ ಆದ್ರೂ ಕೂಡ ಕನ್ನಡದಲ್ಲಿ ಟ್ರೈ ಮಾಡ್ತಾ ಇದ್ರು. ಅದೇ ನಾವು ಕೇಳಿಸ್ಕೊಂಡ್ವಿ ಅದನ್ನು ಹೇಳಿದಾಗ ಅಂತೇಳಿ, ಆ ಥರ. ಆಮೇಲೆ ನಿಮಗೆ ಭಾಳ ಆಶ್ಚರ್ಯ ಆಗ್ಬೋದು, ಕನ್ನಡದಲ್ಲಿ ಕಲಿತವರಿಗೆ ನೋಡಿ, ಅವರು ಅಮೆರಿಕದಲ್ಲಿ ಓದಿ ಬಂದಿರ್ತಾರೆ. ಕನ್ನಡದಲ್ಲಿ ಕಲಿತವರಿಗೆ ಉನ್ನತ ಶಿಕ್ಷಣದಲ್ಲಿ ಮೀಸಲಾತಿ ಇಡ್ತಾರೆ ಅವರು. ನೋಡಿ, ಈಗ ನಾವು ಪೀಣ್ಯ ಕೈಗಾರಿಕಾ ವಲಯ ಯಾರು ಮಾಡಿದ್ದು? ಎಸ್.ಎಂ. ಕೃಷ್ಣ. ಹೊಸೂರು ಕೈಗಾರಿಕಾ ವಲಯ ಯಾರು ಮಾಡಿದ್ದು? ಅವರು. ಕನ್ನಡ ಮಾಧ್ಯಮದಲ್ಲಿ ಓದಿದ ವಿದ್ಯಾರ್ಥಿಗಳಿಗೆ ಉದ್ಯೋಗದಲ್ಲಿ ಉನ್ನತ ಶಿಕ್ಷಣದಲ್ಲಿ ಮೀಸಲಾತಿ ಮಾಡಿದವರು, ಸರ್ಕಾರದ ಹುದ್ದೆಗಳ ಭರ್ತಿ ಮಾಡಿದವರು. ಆಮೇಲೆ ಇನ್ನೂ ಒಂದು ಇಂಪಾರ್ಟೆಂಟ್ ಏನಂತಂದರೆ, ಬೆಂಗಳೂರು ಅಭಿವೃದ್ಧಿ ಮಾಡಿ ಅಂತೇಳಿ ಕೇಂದ್ರ ಏನು ಕಾಸು ಕೊಡ್ತಾ ಇರಲಿಲ್ಲ. ಅದು ಯಾರು ಆಗ ಕಾಂಗ್ರೆಸ್ಸೇ ಇದ್ದದ್ದು. ಆಗೇನು ಮಾಡ್ತಾರೆ ಇವರು? BDA ಮೂಲಕ ಹಣ ಸಂಗ್ರಹಿಸಿ ಮೇಲ್ಸೇತುವೆ, ಮೇಲ್ರಸ್ತೆ, ರಿಂಗ್ ರಸ್ತೆ ಅಭಿವೃದ್ಧಿ, ಕೈಗಾರಿಕೆಗಳ ಅಭಿವೃದ್ಧಿ ಸಾಧಿಸಿದ್ದು, ವಿಕಾಸಸೌಧ, ಉದ್ಯೋಗ ಸೌಧ, ನೂತನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ಥಾಪನೆಗೆ ಕಾರಣೀಭೂತರು, ಬೆಂಗಳೂರಿನ ಮೆಟ್ರೋ ರೈಲು ವ್ಯವಸ್ಥೆಗೆ ಸಂಪನ್ಮೂಲ ಕ್ರೋಢೀಕರಣ. ನೋಡಿ, ಸಂಪನ್ಮೂಲ ಇದು ಮಾಡೋದು ಬೇರೆ, ನೀವು ಆರಂಭದಲ್ಲಿ ಜಾಗ ರೆಡಿ ಮಾಡಬೇಕಲ್ಲ, ಅದನ್ನೆಲ್ಲ ಮಾಡಿಕೊಟ್ಟಂತ, ಅದು ಕೂಡ 4 ವರ್ಷಗಳ ಅವಧಿಯಲ್ಲಿ. ಆಮೇಲೆ ಸ್ಮಿತಾ ಅವರೇ, ವೆರಿ ಫಸ್ಟ್ ಟೈಮ್ ಅಂತೆ ರಾಜ್ಯದ ರೆವಿನ್ಯೂ ದಾಖಲೆಗಳು ಡಿಜಿಟಲ್ ಮಾಡಿಸಿ ಭೂಮಿ ಆ್ಯಪ್ ಮೂಲಕ ಕೇವಲ 5 ರೂಪಾಯಿಗೆ ರೈತನ ಜಮೀನು ಪಹಣಿ ದೊರೆಯುವಂತೆ ಮಾಡಿದರು. ಯಾವಾಗ? 25 ವರ್ಷದ ಹಿಂದೆ. ಈಗಲೂ ಕೂಡ ನಮಗೆ ಕೆಲವೊಮ್ಮೆ ಆಪರೇಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ಓಕೆ, ಏನೋ ದೇಶ ಕಂಡ. ಆಮೇಲೆ ಮಧ್ಯಾಹ್ನದ ಬಿಸಿಯೂಟ ಯೋಜನೆ, ಈ ಆಡಳಿತ ಅಂತ ಬಂದಿದ್ದು ವೆರಿ ಫಸ್ಟ್ ಟೈಮ್ ಎಸ್.ಎಂ. ಕೃಷ್ಣ ಕಾಲಾವಧಿಯಲ್ಲಿ. ಓಕೆ, ಈಗ ಇದರ ಬಗ್ಗೆ ಇನ್ನೊಂದು ಮಾಹಿತಿ. ಈ ದೇಶ ಕಂಡ ಅಪರೂಪದ ರಾಜಕಾರಣಿ ಎಸ್.ಎಂ. ಕೃಷ್ಣ, ದೂರದೃಷ್ಟಿ ನಾಯಕ ಯಾರಾದರೂ ಇದ್ದರೆ ಎಸ್.ಎಂ. ಕೃಷ್ಣ. ಅವರು ನಡೆದು ಬಂದ ದಾರಿ ಅಂಥದ್ದು, ಘಟಾನುಘಟಿಗಳ ನಂಟು, ಅಮೆರಿಕದಲ್ಲಿ ವಿದ್ಯಾಭ್ಯಾಸ. ಅಷ್ಟಕ್ಕೂ ಕೃಷ್ಣ ಅವರ ಲೈಫ್ನ ಗ್ಯಾಲರಿ, ಅದರ ಬಗ್ಗೆ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ರಿಪೋರ್ಟ್ ನಿಮ್ಮ ಮುಂದೆ ಕಲರ್ಫುಲ್ ಆಗಿ. ಎಸ್.ಎಂ. ಕೃಷ್ಣ ಅವರ ಜೀವನ ಚಿತ್ರವನ್ನ ನಿಮ್ಮ ಮುಂದೆ ತರುವ ಸಣ್ಣ ಪ್ರಯತ್ನ ಇದು.
ಕೃಷ್ಣ ಮೇ 1932ರಲ್ಲಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಸೋಮನಹಳ್ಳಿಯಲ್ಲಿ ಜನಿಸಿದ್ರು. ಎಸ್.ಸಿ. ಮಲ್ಲಯ್ಯನವರ ನಿವಾಸ ಇದೇ ನೋಡಿ. ಎಸ್.ಎಂ. ಕೃಷ್ಣ ಶ್ರೀಮಂತ ಕುಟುಂಬದ ಹಿನ್ನೆಲೆಯಿಂದ ಬಂದವರು. ಇವರೇ ನೋಡಿ ಕೃಷ್ಣ ಅವರ ತಂದೆ ಎಸ್.ಸಿ. ಮಲ್ಲಯ್ಯನವರು. ತಂದೆ ಮಲ್ಲಯ್ಯನವರು 26ನೇ ವಯಸ್ಸಿನಲ್ಲಿ ಪ್ರಜಾಪ್ರತಿನಿಧಿ ಸಭೆಗೆ ಚುನಾಯಿತರಾಗಿ ಜೀವಿತಾವಧಿಯವರೆಗೆ ಸದಸ್ಯರಾಗಿದ್ರು. ಮಂಡ್ಯ ಜಿಲ್ಲೆ ಉಗಮಕ್ಕೆ ಕಾರಣರಾದವರು. ಮಂಡ್ಯ ಜಿಲ್ಲಾ ಬೋರ್ಡ್ ಸ್ಥಾಪಕರು. ಮಲ್ಲಯ್ಯನವರ ಸೇವೆಯನ್ನ ಮೆಚ್ಚಿ ಶ್ರೀಕೃಷ್ಣರಾಜ ಒಡೆಯರ್ ಪಬ್ಲಿಕ್ ಸರ್ವಿಸ್ ಮೆಡಲ್ ನೀಡಿ ಗೌರವಿಸಿದ್ರು. ಎಸ್.ಎಂ. ಕೃಷ್ಣ ಅವರ ತಾಯಿ ತಾಯಮ್ಮನವರು, ತಂದೆ ಮಲ್ಲಯ್ಯ. ತಾಯಿ ತಾಯಮ್ಮನವರ ಮುದ್ದು ಮಗ ಎಸ್.ಎಂ. ಕೃಷ್ಣ. ಎಸ್.ಎಂ. ಕೃಷ್ಣ ಪ್ರಾಥಮಿಕ ಶಿಕ್ಷಣವನ್ನ ಮದ್ದೂರಿನ ನಮ್ಮೂರ ಶಾಲೆಯಲ್ಲಿ ಮುಗಿಸಿದ್ರು. ಸಾವಿರದ 1934ರಲ್ಲಿ ಮೈಸೂರಿಗೆ ಮಹಾತ್ಮ ಗಾಂಧೀಜಿಯವರು ಬಂದಿದ್ರು. ಆಗ ಕೃಷ್ಣ 2 ವರ್ಷದ ಮಗು. ಈ ಬಲಭಾಗದಲ್ಲಿರುವ ಕಂದನೇ ಎಸ್.ಎಂ. ಕೃಷ್ಣ. ತಂದೆ ಮಲ್ಲಯ್ಯನವರು ಎತ್ತಿಕೊಂಡಿದ್ದಾರೆ. ಸೋಮನಹಳ್ಳಿಯಲ್ಲಿ ಒಕ್ಕಲಿಗ ಸಂಘದ ಹಾಸ್ಟೆಲ್ ಉದ್ಘಾಟನೆಗೆ ಮಹಾತ್ಮ ಗಾಂಧೀಜಿಯವರನ್ನ ಕರೆಸಲಾಗಿತ್ತು. ಆಗ ಗಾಂಧೀಜಿ ಭೇಟಿಗೆ ಮಗನನ್ನ ಕರೆದುಕೊಂಡು ಬಂದಿದ್ದ ಮಲ್ಲಯ್ಯನವರು. ಮೈಸೂರು ಮಹಾರಾಜ ಕಾಲೇಜಿನಲ್ಲಿ BA ಪದವಿಯನ್ನ ಮುಗಿಸಿದ್ರು. ಬಳಿಕ ಬೆಂಗಳೂರಿನಲ್ಲಿ ಕಾನೂನು ಪದವಿಯನ್ನ ಪಡೆದ್ರು. ಉನ್ನತ ವ್ಯಾಸಂಗಕ್ಕಾಗಿ ಅಮೆರಿಕಾಗೆ ತೆರಳಿದ್ರು. ಇದು ಕೃಷ್ಣ ಅಮೆರಿಕಾಗೆ ತೆರಳುವ ಮುನ್ನ ಬಂಧುಗಳೊಂದಿಗೆ ತೆಗೆಸಿದ ಚಿತ್ರ. ಅಮೆರಿಕಾದ ದಕ್ಷಿಣ ಮೆಥಾಡಿಸ್ ವಿಶ್ವವಿದ್ಯಾಲಯದಲ್ಲಿ ತನ್ನ ಸಹಪಾಠಿಗಳೊಂದಿಗೆ ತೆಗೆಸಿದ ಚಿತ್ರ. ಸೋದರ ಮತ್ತು ಸೋದರಿಯರ ಜೊತೆ ಎಸ್.ಎಂ. ಕೃಷ್ಣ ಜೊತೆಗಿರೋದು. 1968ರಲ್ಲಿ ಮಂಡ್ಯ ಲೋಕಸಭಾ ಉಪಚುನಾವಣೆಯಲ್ಲಿ ಗೆದ್ದ ಸಂದರ್ಭ. ಕೇಂದ್ರ ಸಚಿವ ಸಂಪುಟ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿರೋದು. ರಾಷ್ಟ್ರಪತಿ ಜೈಲ್ ಸಿಂಗ್ ಪ್ರತಿಜ್ಞಾವಿಧಿ ಬೋಧಿಸುತ್ತಿರುವ ದೃಶ್ಯ. ಇಂದಿರಾ ಗಾಂಧಿಯವರನ್ನ ಸ್ವಾಗತಿಸುತ್ತಿರುವ ಎಸ್.ಎಂ.ಕೆ ಬಲಭಾಗದಲ್ಲಿದ್ದಾರೆ. ಮತ್ತೊಂದೆಡೆ ಮಗಳು ಮಾಳವಿಕಾರನ್ನ ಇಂದಿರಾಗೆ ಪರಿಚಯಿಸುತ್ತಿರುವ ದೃಶ್ಯ.